ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ವೆರಿ ಇಂಪಾರ್ಟೆಂಟ್ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಸೊ ಎಲ್ರಿಗೂ ಸಮೇತ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಗೆ ಹಾರ್ಟ್ಲಿ ಆಗಿ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇದು ವಿಡಿಯೋ ರಿಲೇಟೆಡ್ ಯಾವ್ದಿದೆ ಅಂತ ಹೇಳಿದ್ರೆ, ನಮ್ದು ರಿಜಿಸ್ಟರ್ ಫಾರ್ಮ್ ಅನ್ನ ನಾವು ಯಾವ ರೀತಿಯಲ್ಲಿ ಫಿಲ್ಅಪ್ ಮಾಡಬೇಕು ಅದ್ರ ಬಗ್ಗೆಲಿದೆ. ನ್ಯೂ ಮೆಂಬರ್ಸ್ ಗಳಿಗೆ ಯಾವ ರೀತಿಯಲ್ಲಿ ಜಾಯ್ನಿಂಗ್ ಮಾಡಿಸ್ಬೇಕು, ಅದಕ್ಕೆ ನಾವು ಏನ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ಇರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೊದಲು ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವಾಗ ನಿಮ್ಮ ಸ್ಪಾನ್ಸರ್ ಇರ್ತಾರೆ, ಇಲ್ಲ ಅಪ್ಲೈನರ್, ಇಲ್ಲ ರೆಫರಲ್ ಇರ್ತಾರೆ. ಅವರು ನಿಮಗೆ ಒಂದು ಲಿಂಕ್ ಅನ್ನ ಸೆಂಡ್ ಮಾಡ್ತಾರೆ. ಅದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ, ವಾಟ್ಸಪ್ ಅಲ್ಲಿ ಲಿಂಕ್ ಅನ್ನ ಸೆಂಡ್ ಮಾಡ್ತಾರೆ. ನಾನು ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲಾನು ಸಮೇತ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಇಲ್ಲ ಅಂತ ಹೇಳಿದ್ರೆ, ನೀವು ಕಂಪನಿದು ಲಾಗಿನ್ ಮಾಡ್ಲಿಕ್ಕೆ ಕಂಪನಿದು ವೆಬ್ಸೈಟ್ ಅನ್ನ ತಗೊಂಡ್ಬಿಟ್ಟು ಅದ್ರಲ್ಲೂ ಮಾಡ್ಬೋದು. ಬಟ್ ರೆಫರಲ್ ಲಿಂಕ್ ಇಂದ ಬೆಸ್ಟ್, ಯಾಕಂದ್ರೆ ನಿಮ್ಗೆ ಯಾರೋ ಒಬ್ರು ರೆಫರಲ್ ಮಾಡಿ ಇದ್ರೇನೆ ನಿಮಗೆ ಮಾಡ್ಲಿಕ್ಕೆ ಆಗೋದು. ಸೊ ಅದಕ್ಕಾಗಿ ನಾನು ರೆಫರಲ್ ಲಿಂಕ್ ಇಂದ ರಿಜಿಸ್ಟ್ರೇಷನ್ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೇನೆ. ಎಸ್, ಇವಾಗ ಸ್ಕ್ರೀನ್ ಶೇರ್ ಆಗಿದೆ. ಸೊ ಮೊದಲು ನಾನು ನಂದು ಲಿಂಕ್ ಅನ್ನ ಇವಾಗ ಫಾರ್ ಅನ್ ಎಕ್ಸಾಂಪಲ್ ನನ್ನ ಲಿಂಕ್ ಅನ್ನ ಫಸ್ಟ್ ನಾನು ಕಾಪಿ ಮಾಡೋದು ಹೀಗೆ ಅಂತ ಬಿಟ್ಟು ತೋರಿಸ್ಕೊಡ್ತೇನೆ. ನೋಡಿ, ನಾನು ವಾಟ್ಸಪ್ ಅನ್ನ ಓಪನ್ ಮಾಡ್ಕೊಂಡೆ. ವಾಟ್ಸಪ್ ಅಲ್ಲಿ ಲಿಂಕ್ ಅನ್ನ ಯಾವ ರೀತಿಯಲ್ಲಿ ನಾವು ಕಾಪಿ ಮಾಡಬೇಕು. ಫಾರ್ ಅನ್ ಎಕ್ಸಾಂಪಲ್, ನಾನು ಇವಾಗ ನಾಗರಾಜು ಸರ್ ಅನ್ನೋರ್ದು ಐಡಿಯಲ್ಲಿ ಅವರ ಬಾಟಮ್ ಅಲ್ಲಿ ನ್ಯೂ ಕಮರ್ಸ್ ರಾಜು ಅನ್ನೋರಿಗೆ ನಾನು ಜಾಯ್ನಿಂಗ್ ಮಾಡಿಸ್ತಾ ಇದ್ದೀನಿ. ಹಾಗಾದ್ರೆ ನಾನು ಯಾರ್ದು ಲಿಂಕ್ ಅನ್ನ ಓಪನ್ ಮಾಡಬೇಕು? ನಾಗರಾಜ್ ಸರ್ ಅವ್ರದ್ದು ಲಿಂಕ್ ಅನ್ನ ನಾನು ಓಪನ್ ಮಾಡಬೇಕು. ಸೊ ನಾಗರಾಜ್ ಸರ್ದು ಲಿಂಕ್ ಅನ್ನ ಓಪನ್ ಮಾಡ್ಬೇಕಂತ ಹೇಳಿದ್ರೆ, ಅವ್ರದ್ದು ಅಪ್ಲೈನರ್ ಒಂದು ಲಿಂಕ್ ಕಳಿಸಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನೋಡಿ, ನನ್ನ ಹತ್ರ ಒಂದು ಲಿಂಕ್ ಇದೆ, globalwealthcreators.com.join ಬ್ಲೂ ಕಲರ್ ಅಲ್ಲಿ. ಓಕೆ, ಸೆಕೆಂಡ್ ಲಿಂಕ್. ಓಕೆ, ಈ ಸೆಕೆಂಡ್ ಲಿಂಕ್ ನ ಅಂದ್ರೆ ಇಲ್ಲಿ ಟಾಪ್ ಅಲ್ಲಿ ಒಂದು ವಿಡಿಯೋದು ಕೆಳಗಡೆ ಒಂದು ಲಿಂಕ್ ಇದೆ, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್. ಆ ಲಿಂಕ್ ನ ಮೇಲ್ಗಡೆ ನಾನು ಪ್ರೆಸ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಲಿಂಕ್ ಬಂದಿರುತ್ತೆ, ನಿಮ್ಮ ಅಪ್ಲೈನರ್ದು ಇರುತ್ತೆ. ಓಕೆ, ಇದು ನೋಡಿ, ಇವಾಗ ರಿಜಿಸ್ಟ್ರೇಷನ್ ಫಾರ್ಮ್ ರಿಜಿಸ್ಟರ್ ನೌ 449166. ಇದು ನನ್ನ ID ನಂಬರ್ ಸೀಮಾ MA ಅಂತ ಹೇಳ್ಬಿಟ್ಟು ಇದೆ. ಬಟ್ ನಾನು ಇವಾಗ ನನ್ನ ಐಡಿದು ಕೆಳಗಡೆ ನಾನು ಜಾಯಿನ್ ಮಾಡಬಾರ್ದು. ನನಗೆ ಯಾರ್ದು ರೆಫರಲ್ ಬೇಕೋ ನಾಗರಾಜ್ ಸರ್ ಅವ್ರದ್ದು ಈ ರೀತಿಯಲ್ಲಿ ಬರಬೇಕು. ಅದಕ್ಕೆ ನಾನು ಏನ್ ಮಾಡಬೇಕು, ಇಲ್ಲಿ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಲಾಗಿನ್ಗೆ ಪ್ರೆಸ್ ಮಾಡಬೇಕು. ಲಾಗಿನ್ಗೆ ಪ್ರೆಸ್ ಮಾಡಿ ನಾನು ನಾಗರಾಜ್ ಸರ್ ಅವ್ರದ್ದು ID ನಂಬರ್ ಅನ್ನ ಹಾಕಬೇಕು. ಆಲ್ರೆಡಿ ನಾನು ಹಾಕಿ ಇಟ್ಟಿದ್ದೇನೆ. ಪ್ರೆಸ್ ಮಾಡ್ತೇನೆ. ಅವ್ರದ್ದು ID ಮತ್ತೆ ಪಾಸ್ವರ್ಡ್ ಹಾಕಿದ ತಕ್ಷಣ ಲಾಗಿನ್ ಆಯ್ತು ನೋಡಿ. ಸೊ ಇವಾಗ ವೆಬ್ಸೈಟ್ ಬಂತು ನಮ್ಮ ಕಂಪನಿದು, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ನೋಡ್ಕೊಳ್ಬೇಕು ಯಾರ್ದು ಕೆಳಗಡೆ ಹೋಗ್ಬೇಕು, ವೆಲ್ಕಮ್ ನಾಗರಾಜು ದೇವಲ್ ಕೃಷ್ಣಯ್ಯ ಅಂತ ಹೇಳ್ಬಿಟ್ಟಿದೆ. ಆಕ್ಚುಲಿ ಇವರ ಅಂಡರ್ ಅಲ್ಲಿ ನಾನು ಜಾಯಿನ್ ಮಾಡಬೇಕು. ಸೊ ಮೊದಲು ನೀವೇನ್ ಮಾಡ್ಬೇಕು, ನಿಮ್ದೇ ಐಡಿಯನ್ನ ಓಪನ್ ಮಾಡ್ಕೊಳ್ಬೇಕು. ಸೊ ನಿಮ್ಗೆ ಸೊ ಅಂಡ್ ಸೊ ವೆಲ್ಕಮ್ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರು ತೋರಿಸುತ್ತೆ. ಸೊ ಇದಾದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಇದೆ, ಅದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡಿ ಹೋಮ್ ಪೇಜ್ ಬರುತ್ತೆ. ಕೆಳಗಡೆ ಮೆನು, ಹೆಲ್ಪ್ ಸೆಂಟರ್, ಮೈ ಪಿನ್, ಮೈ ಟೀಮ್, ಪ್ರೊಫೈಲ್, ಟಿಕೆಟ್, ಲಾಗ್ಔಟ್ ಅಂತ ಬಿಟ್ಟಿದೆ. ಸೊ ಇದರಲ್ಲಿ ನಾನು ಮೈ ಟೀಮಿಗೆ ಪ್ರೆಸ್ ಮಾಡ್ತೇನೆ. ಸೊ ಅಲ್ಲಿ 3 ಆಪ್ಷನ್ ಇರುತ್ತೆ, ಲೆವೆಲ್ ವೈಸ್ ಟೀಮ್, ಮೈ ರೆಫರಲ್ ಲಿಂಕ್, ಮೈ ಡೈರೆಕ್ಟ್ ಮೆಂಬರ್. ನಮಗೆ ಬೇಕಾಗಿರೋದು ರೆಫರಲ್ ಲಿಂಕ್. ಸೊ ನಾನು ಮೈ ರೆಫರಲ್ ಲಿಂಕಿಗೆ ಪ್ರೆಸ್ ಮಾಡ್ತೇನೆ. ನೋಡಿ, ಮೈ ರೆಫರಲ್ ಲಿಂಕ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ಸೀರಿಯಲ್ ನಂಬರ್ 1, ID ನಂಬರ್ ಬರುತ್ತೆ, ನೇಮ್ ಬರುತ್ತೆ ನಾಗರಾಜು ಅಂತ ಬಿಟ್ಟು. ಇದು ಅವ್ರದ್ದು ಏನಿದೆ ಅಂತ ಹೇಳಿದ್ರೆ ಲಿಂಕ್ ಇದೆ. ಇಲ್ಲಿ ನೋಡಿ, ಇವಾಗ 2 ಆಪ್ಷನ್ ಇದೆ. ಓಕೆ, ಸೊ ನಾನು ಇದರಲ್ಲಿ ಫಸ್ಟ್ ಆಪ್ಷನ್ ಅನ್ನ ನಿಮಗೆ ತೋರಿಸ್ತೇನೆ. ಕಾಪಿ ಹೇಗೆ ಮಾಡಿ ನೀವು ನಿಮ್ಮ ಲಿಂಕಿನಿಂದ ನಿಮ್ಮ ಎಲ್ಲೋ ದೂರದಲ್ಲಿ ಇರಬಹುದು ಅವರಿಗೆ ನಾವು ಹೆಂಗೆ ಸೆಂಡ್ ಮಾಡಬಹುದು. ಯೆಲ್ಲೋ ಕಲರ್ ಇದೆ, ಇದನ್ನ ನಾವು ಡಬಲ್ ಟ್ಯಾಪ್ ಮಾಡಬೇಕು. ಓಕೆ, ಸೊ ಅದು ಏನಾಗುತ್ತೆ, ಕಾಪಿ ಆಗುತ್ತೆ. ಒನ್ಸ್ ಮೋರ್ ನಾನು ವಾಟ್ಸಪ್ಗೆ ಬರ್ತೇನೆ ಬ್ಯಾಕ್. ಇವಾಗ ನಾನು ನಾಗರಾಜ್ ಸರ್ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡೆ. ಓಕೆ, ಸೊ ನಾನು ಯಾರಿಗೆ ಕಳಿಸ್ಬೇಕು? ಸೊ ನಾನಿಲ್ಲಿ ID ಕ್ರಿಯೇಟ್ ಮಾಡ್ತಿರೋದು ರಾಜು ಸರ್ದು, ಆದ್ರೂ ಸಮೇತ ನಾನು ನಾಗರಾಜ್ ಸರ್ ಅವ್ರಿಗೆನೆ ಕಳಿಸ್ತೇನೆ ಲಿಂಕ್ ಅನ್ನು. ಓಕೆ, ಸೊ ಪ್ರೆಸ್ ಮಾಡಿದೆ, ನಾನು ಅಲ್ಲಿ ಟೈಪ್ ಮಾಡುವ ಜಾಗದಲ್ಲಿ ಪ್ರೆಸ್ ಮಾಡಿದೆ, ಬಿಟ್ಟೆ. ಅಲ್ಲಿ ನೋಡಿ ಪೇಸ್ಟ್ ಅಂತ ಬಿಟ್ಟು ಬರುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಪೇಸ್ಟ್ ನೋಡಿ, ಪೇಸ್ಟ್ ಆಗುವಾಗ ಅಲ್ಲಿ ಏನಾಯ್ತು, ನಾವು ಅಲ್ಲಿ ಕಾಪಿ ಮಾಡಿರೋದು ಏನಾಯ್ತು, ಇಲ್ಲಿ ಪೇಸ್ಟ್ ಆಯ್ತು. ಸೊ ಇದನ್ನ ಆರೋ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ತೀನಿ.
ಇದು ನಾಗರಾಜ್ ಸರ್ ಅವ್ರದ್ದು ಲಿಂಕ್. ನಾಗರಾಜು ಲಿಂಕ್. ಓಕೆ, ಸೊ ಅವರಿಗೆ ಮೆಸೇಜ್ ಕಳ್ಸಿದೀನಿ. ಅವರ ಲಿಂಕ್ ಇಂದಾನೆ ಅವರು ನೆಕ್ಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು ಒಂದು ಪ್ರೊಸೀಜರ್ ನಾವು ಕಾಪಿ ಮಾಡಿ ಕಳಿಸುವಂತದ್ದು. ಇವಾಗ ಒಂದ್ಸಲ ಚೆಕ್ ಮಾಡ್ಕೊಳ್ವಾ ನಾಗರಾಜ್ ಸರ್ದು ಇದೆಯಾ ಇಲ್ವಾ ಅಂತ ಬಿಟ್ಟು. ಅದೇ ಲಿಂಕ್ ನ ಮೇಲ್ಗಡೆ ನಾನು ಪ್ರೆಸ್ ಮಾಡ್ತೇನೆ, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್. ಎಸ್, ನೋಡಿ ರಿಜಿಸ್ಟ್ರೇಷನ್ ಫಾರ್ಮ್ ಬಂತು. ನಾಗರಾಜ್ ಸರ್ದು ಕೆಳಗಡೆ ಯಾರನ್ನ ಬೇಕಾದ್ರೂ ನಾವು ಏನ್ ಮಾಡ್ಕೊಳ್ಬಹುದು, ಹೊಸ ಮೆಂಬರ್ಸ್ ಅನ್ನ ಲಾಗಿನ್ ಮಾಡ್ಕೊಳ್ಬಹುದು. ಇದು ನಾನು ತೋರಿಸ್ತೇನೆ. ಇದು ಫಸ್ಟ್ ಪ್ರೊಸೀಜರ್. ಓಕೆ, ಪುನಃ ಒನ್ಸ್ ಮೋರ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಕಾಪಿ ಮಾಡೋದು. ಪುನಃ ಏನ್ ಮಾಡ್ತೀನಿ, ಲಾಗಿನ್ ಮಾಡ್ಬಿಟ್ಟು ನಾಗರಾಜ್ ಸರ್ ಅವ್ರದ್ದೇ ಎಂಟ್ರಿ ತಗೊಳ್ತೇನೆ. ಓಕೆ, ಇವಾಗ ನೀವೇ ಖುದ್ದಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಓಕೆ, ನಿಮ್ಮ ಡೌನ್ಲೈನ್ ಅವ್ರದ್ದು ನೀವೇ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಾನು ಇವಾಗ ಹೇಳಿ ಕೊಡ್ತಾ ಇದ್ದೀನಲ್ಲ, ಈ ಪ್ರೊಸೀಜರ್ ಅಲ್ಲಿ ಮಾಡ್ಕೊಳ್ಬಹುದು. ಇದು ಬೇರೆಯವರಿಗೆ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಕಳಿಸುವಂತದ್ದು ಕಾಪಿ ಮಾಡಿ. ಇವಾಗ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಎಗೇನ್ ನೋಡಿ ವೆಲ್ಕಮ್ ನಾಗರಾಜ್ ಅಂತ ಬಿಟ್ಟು ಬಂದಿದೆ. ಟಾಪ್ ಅಲ್ಲಿ 3 ಲೈನ್ಸ್ ಇದೆ. ಸೊ ಮೈ ಟೀಮಿಗೆ ಬರ್ತೇನೆ, ಮೈ ರೆಫರಲ್ ಲಿಂಕಿಗೆ ಬರ್ತೇನೆ. ನೋಡಿ ಇವಾಗ ನೋಡಿ, ಇದು ಸೆಕೆಂಡ್ ಒನ್. ನೀವು ಮಾಡಿ ಕೊಡೋದು ಇದ್ರೆ ಈ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ರೆಫರ್ ನೌ ಅಂತ ಬಿಟ್ಟು ಬ್ಲೂ ಕಲರ್ ಬಟನ್ ಇದೆ. ಅದನ್ನ ನಾನು ಪ್ರೆಸ್ ಮಾಡಿದ ತಕ್ಷಣ ನೋಡಿ ನಾಗರಾಜ್ ಅವರದ್ದು ಅಂಡರ್ ಅಲ್ಲಿ ಮಾಡ್ಲಿಕ್ಕೆ ಏನ್ ಬಂತು, ಲಿಂಕ್ ಡೈರೆಕ್ಟ್ ಆಗಿ ಓಪನ್ ಆಗ್ತಾ ಇದೆ. ಓಕೆ, ಸೊ ಇದು ಲಿಂಕ್ ಅನ್ನ ಕಾಪಿ ಮಾಡೋದು 2 ವೇ ಅಲ್ಲಿ. ಒಂದು ನಾವು ಬೇರೆಯವರಿಗೆ ಕಳಿಸೋದು ಹೀಗೆ ವಾಟ್ಸ್ಆಪ್ ಅಲ್ಲಿ, ಇನ್ನೊಂದು ಡೈರೆಕ್ಟ್ ಆಗಿ ನೀವೇ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಿಮ್ಮ ಒಂದು ಲಾಗಿನ್ ಮಾಡ್ಕೊಂಡು ಯಾವ ರೀತಿಯಲ್ಲಿ ತೆಗಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೊಸ ಮೆಂಬರಿಗೆ ರಿಜಿಸ್ಟರ್ ಮಾಡೋದು. ಇವಾಗ ನಾಗರಾಜು ದೇವಲ್ ಕೃಷ್ಣಯ್ಯ ಇವರ ಅಂಡರ್ ಅಲ್ಲಿ ಒಂದು ID ಕ್ರಿಯೇಟ್ ಆಗ್ಬೇಕು. ಸೊ ಅವ್ರು ಕಳಿಸಿದ್ದಾರೆ ನನಗೆ. ಸೊ ಮೊದ್ಲೇ ಬರ್ದಿಟ್ಕೊಳ್ಳಿ ಅವ್ರದ್ದು ಹೆಸರು. ಫಸ್ಟ್ ಹೆಸರನ್ನ ಹಾಕಬೇಕು, ಸಿ ರಾಜು ಅಂತ ಬಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಬೇಕು, ಮೊಬೈಲ್ ನಂಬರ್. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ ಅನ್ನ ಬರ್ದು ಇಟ್ಕೊಂಡಿದ್ದೀನಿ ಆಲ್ರೆಡಿ, ಅದನ್ನು ಸಮೇತ ಫಿಲ್ ಅಪ್ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಏನ್ ಫಿಲ್ ಅಪ್ ಮಾಡಬೇಕು, ಇಮೇಲ್ ಅಡ್ರೆಸ್ ಫಿಲ್ ಅಪ್ ಮಾಡಬೇಕು. ಸೊ ಇಮೇಲ್ ಅಡ್ರೆಸ್ ಯಾವಾಗ್ಲೂ ನೋಟ್ ಮಾಡ್ಕೊಳ್ಳಿ, ಸ್ಮಾಲ್ ಲೆಟರ್ ಅಲ್ಲೇ ಇರ್ಬೇಕು. ಓಕೆ, ರಾಜು ಭತ್ತ 1970@gmail.com. ನೋಡಿ ಎಲ್ಲ ಸ್ಮಾಲ್ ಲೆಟರ್ ಅಲ್ಲೇ. ಬಿಗ್ ಲೆಟರ್ ಅಲ್ಲೇ ಹಾಕಿದ್ರೆ ಜಿಮೇಲ್ ID ಓಪನ್ ಆಗಲ್ಲ. ಓಕೆ, ಸೊ ಅದಕ್ಕಾಗಿ ಎರರ್ ಬರುತ್ತೆ ಸ್ಮಾಲ್ ಲೆಟರ್ ಅಲ್ಲೇ. ಅದಾದ ತಕ್ಷಣ ಸೆಲೆಕ್ಟ್ ಸ್ಟೇಟ್. ನೋಡಿ ಇಲ್ಲಿ ಎಲ್ಲ ಸ್ಟೇಟ್ಗಳು ಬರುತ್ತೆ. ರಾಜು ಸರ್ ಕರ್ನಾಟಕದಲ್ಲಿ ಇದ್ದಾರೆ, ನಾನು ಅದಕ್ಕಾಗಿ ಕರ್ನಾಟಕದ ಸೆಲೆಕ್ಷನ್ ಅನ್ನ ಮಾಡ್ತೇನೆ. ಕರ್ನಾಟಕ ಫಿಲಪ್ ಆಯ್ತು. ಇವಾಗ ಪಾಸ್ವರ್ಡ್ ಅನ್ನ ಇಡ್ಬೇಕು. ನಾನು ಕಾಮನ್ ಪಾಸ್ವರ್ಡ್ ಇಡ್ತೇನೆ. ಓಕೆ, ಇಲ್ಲಿ ಕಣ್ಣುದು ಸೈನ್ ಇದೆ, ಅದನ್ನ ಓಪನ್ ಮಾಡ್ಕೊಳ್ಬೇಕು. 1 2 3 4 5. ಸೊ ಇನ್ನೊಂದು ಸಲ ಹಾಕಬೇಕು, 2 ಸಲ ಹಾಕಬೇಕು. ಕಣ್ಣು ಯಾವಾಗ್ಲೂ ಓಪನ್ ಮಾಡಿ ಇಟ್ಕೊಳ್ಬೇಕು, ಯಾಕಂತೇಳಿದ್ರೆ ನಾನು ಒಂದು ನಂಬರ್ ಸಮೇತ ಮಿಸ್ ಮಾಡಿದ್ರೆ ಅದು ತಗೊಳ್ಳಲ್ಲ. ಓಕೆ, ಸೊ ನೋಡಿ ಪುನಃ ಇನ್ನೊಂದ್ಸಲ ಹೇಳ್ತೇನೆ ನಾನು. ನಾಗರಾಜ್ ಸರ್ದು ಅಂಡರ್ ಅಲ್ಲಿ ರಾಜು ಸರ್ದು ಮಾಡ್ಬೇಕಂತ ಹೇಳಿದ್ರೆ ನಾಗರಾಜ್ ಸರ್ದು ಲಿಂಕ್ ಇಂದಾನೆ ಮಾಡ್ಬೇಕು. ಇದು ಫಾರ್ಮ್ ಜಸ್ಟ್ ರಿಜಿಸ್ಟರ್ ನ ಫಿಲ್ ಅಪ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ID ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡುವಂತದ್ದು ಫಾರ್ಮ್ ಫಿಲ್ ಅಪ್ ಮಾಡೋದು. ಫಾರ್ ಎನ್ ಎಕ್ಸಾಂಪಲ್, ನೀವು ಸ್ಕೂಲಿಗೆ ಹೋಗ್ತೀರಾ. ಓಕೆ, ಸ್ಕೂಲಿಗೆ ಹೋದ್ರೆ ಮಕ್ಕಳದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಫಿಲ್ ಅಪ್ ಮಾಡಬೇಕು. ಸಿಮಿಲರ್ ಇಲ್ಲೂ ಸಮೇತ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ರಿಜಿಸ್ಟರ್ ಫಾರ್ಮ್. ಅದನ್ನ ನಾವು ಫಿಲ್ ಅಪ್ ಮಾಡ್ತಾ ಇರೋದು. ನೇಮ್ ಆಯ್ತು, ಮೊಬೈಲ್ ನಂಬರ್ ಆಯ್ತು, ಜಿಮೇಲ್ ಅಡ್ರೆಸ್ ಆಯ್ತು, ಕರ್ನಾಟಕ ಆಯ್ತು, ಪಾಸ್ವರ್ಡ್ ಆಯ್ತು. ನೆಕ್ಸ್ಟ್ ಐ ಎಕ್ಸೆಪ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್. ಆಲ್ರೆಡಿ ನೀವೆಲ್ಲರೂ ಕಂಪನಿದು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಕೇಳ್ಬಿಟ್ಟೆ ಬರ್ತೀರಾ. ಸೊ ಅಲ್ಲಿ ಟಿಕ್ ಮಾರ್ಕ್ ಮಾಡ್ಬೇಕು. ಅದಾದ್ಮೇಲೆ ಗ್ರೀನ್ ಕಲರ್ ಅಲ್ಲಿ ಸೈನ್ ಅಪ್ ಇದೆ, ಸೈನ್ ಅಪ್ ಅನ್ನ ಒತ್ತಬೇಕು. ಎಸ್, ಸೈನ್ ಅಪ್ ಅನ್ನ ಒತ್ತಿದ ತಕ್ಷಣ ನಮಗೆ ಒಂದು ವೆಲ್ಕಮ್ ನೋಟ್ ಬರುತ್ತೆ. ಎಸ್, ವೆಲ್ಕಮ್ ನೋಟ್ ಬಂದಿದೆ. ಸೇವ್ ಯಾವಾಗ್ಲೂ ಸೇವ್ ಕೊಡುತ್ತೆ, ಸೇವ್ ಕೊಡಬಾರ್ದು ನಾವು. ಸೊ ಇಲ್ಲಿ ವೆಲ್ಕಮ್ ನೋಟ್ ಅನ್ನ ನಾನು ಝೂಮ್ ಇನ್ ಮಾಡಿ ಅದರದ್ದು ಒಂದು ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಅವ್ರದ್ದು ID ನಂಬರ್ ಇರುತ್ತೆ. ನಾನು ನೋಡಿ ಸ್ಕ್ರೀನ್ ಶಾಟ್ ತಕೊಂಡೆ, ಯಾರಿಗೆ, ರಾಜು ಸರಿಗೆ ಕಳಿಸ್ಲಿಕ್ಕಾಗಿ. ಓಕೆ, ಸೊ ಅದಾದ್ಮೇಲೆ ಅವರ ID ನಂಬರ್ ಅನ್ನ ನಾನು ಇಲ್ಲಿ ನೋಟ್ ಮಾಡ್ಕೊಳ್ತೇನೆ, 591104. ಅದ್ರ ಜೊತೆಯಲ್ಲಿ ನೀವು ಪಾಸ್ವರ್ಡ್ ಏನು ಹಾಕಿದ್ದೀರಾ ಅದನ್ನ ಸಮೇತ ಬರ್ದು ಇಟ್ಕೊಳ್ಬೇಕು. ಸೊ ಇಲ್ಲಿಗೆ ಅವ್ರದ್ದು ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಇವಾಗ ನಾನು ಅಗೇನ್ ಬ್ಯಾಕ್ ತಕೊಳ್ತೇನೆ.
ಬ್ಯಾಕ್ ತಗೊಂಡಿದ್ದ ಮೇಲೆ ಆಯ್ತು, ನಾಗರಾಜ್ ಸರ್ದು ಕೆಲಸ ಮುಗ್ದೋಯ್ತು, ಅಪ್ಲೈನರ್ದು ವರ್ಕ್ ಕಂಪ್ಲೀಟ್ ಆಯ್ತು. ಇನ್ನು ಯಾರ್ದು ಕೆಲಸ? ರಾಜು ಸರ್ದು ಕೆಲಸ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಾಗಿನ್ ಬಟನ್ಗೆ ಹೋಗ್ಬೇಕು. ನೋಡಿ ನಾನು ಬ್ಯಾಕ್ ತಗೊಂಡಿದ್ದೆ. ಓಕೆ, ಬ್ಯಾಕ್ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ನಾವು? ಪುನಃ ಲಾಗಿನ್ಗೆ ಹೋಗ್ಬೇಕು. ಇವಾಗ ಹೊಸ ಐಡಿ ಯಾರ್ದು ನಾವು ಕ್ರಿಯೇಟ್ ಮಾಡಿದೀವಿ? ರಾಜು ಸರ್ ಅವ್ರದ್ದು. ಓಕೆ, ರಾಜು ಸರ್ದು ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಹಾಕಬೇಕು. ರಿಜಿಸ್ಟ್ರೇಷನ್ ಫಾರ್ಮ್ ಮಾತ್ರ ಫಿಲ್ಅಪ್ ಮಾಡಿರೋದು ನಾವಿಲ್ಲಿ. 591104. ಇವಾಗ ಪಾಸ್ವರ್ಡ್ 1 2 3 4 5. ಸೊ ಕಣ್ಣು ಬಿಚ್ಚಿ ನೋಡ್ಕೊಳ್ತೇನೆ ಪಾಸ್ವರ್ಡ್ ಸರಿ ಇದೆ ಅಂತ ಹೇಳ್ಬಿಟ್ಟು ಲಾಗಿನ್ ಕೊಡ್ತಾ ಇದ್ದೇನೆ. ಸೊ ಇವಾಗ ಬೇಕಂತ ಹೇಳಿದ್ರೆ ಪಾಸ್ವರ್ಡ್ ಸೇವ್ ಕೇಳ್ತಾ ಇದೆ ಆಪ್ಷನ್, ಬೇಕಾದ್ರೆ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಪದೇ ಪದೇ ಐಡಿ ಮತ್ತೆ ಪಾಸ್ವರ್ಡ್ ಹಾಕ್ಲಿಕ್ಕೆ ಇರಲ್ಲ, ಅಲ್ಲೇ ನೀವು ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇವಾಗ ನೋಡಿ ಸರ್ದು ಏನಾಯ್ತು? ವೆಲ್ಕಮ್ ಸಿ ರಾಜು. ಸೊ ಸರ್ದು ಏನಾಗಿದೆ? ಇವಾಗ ಐಡಿ ಕ್ರಿಯೇಟ್ ಆಗಿದೆ, ಬಟ್ ಕಂಪನಿಯಿಂದ ಪರ್ಮಿಷನ್ ತಕೊಳ್ಳಿಲ್ಲ. ಆದ್ರೂ ಸ್ಕ್ರೀನ್ ಅಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನ ನಾನು ಹೋಮ್ ಪೇಜ್ ಅಲ್ಲಿ ತೋರಿಸ್ತೇನೆ. ಕನ್ಫರ್ಮ್ ಗೆಟ್ ಹೆಲ್ಪ್ ರಿಕ್ವೆಸ್ಟ್ ಇದೆಲ್ಲ ಆದ್ಮೇಲೆ ಮೈ ಆಕ್ಟಿವೇಶನ್ 0, ಪೇಡ್ ಹೆಲ್ಪ್ 0 ಇದೆ, ಐಡಿ ನಂಬರ್ ಇದೆ, ಅವ್ರದ್ದು ರಿಜಿಸ್ಟ್ರೇಷನ್, ಜಸ್ಟ್ ರಿಜಿಸ್ಟ್ರೇಷನ್, ಮೈ ಜಾಯ್ನಿಂಗ್ ಡೇಟ್, ಅಲ್ಲಿ ಜಾಯ್ನಿಂಗ್ ಡೇಟ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ. ಅನ್ಪೇಡ್ ಅಂತ ಬಿಟ್ಟಿದೆ ನೋಡಿ ಅಕೌಂಟ್ ಸ್ಟೇಟಸ್. ಓಕೆ, ಇದು ಕಂಪ್ಲೀಟ್ $30 ಕೊಟ್ಟ ಮೇಲೆ ಪೇಡ್ ಅಂತ ಬಿಟ್ಟು ತೋರಿಸುತ್ತೆ. ಪ್ಯಾಕೇಜ್ ಪ್ರೈಸ್ ಯಾವಾಗ್ಲೂ ಸರ್ ಪ್ರೆಸೆಂಟೇಷನ್ ಅಲ್ಲಿ ಪ್ಯಾಕೇಜ್ ಪ್ರೈಸ್ ಅಲ್ಲಿ ಸಿಲ್ವರ್ ಬಂದಿದೆಯಾ ಫಸ್ಟ್ ಲೆವೆಲ್ ಅಲ್ಲಿ ನಿಮ್ದು ರಿಜಿಸ್ಟರ್ ಆದ ಮೇಲೆ ನೋಡ್ಕೊಳ್ಳಿ ಅಂತ ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ಪ್ಯಾಕೇಜ್ ಪ್ರೈಸ್ ಏನಿದೆ? ಮೆಂಬರ್ ಅಂದ್ರೆ ಇನ್ನು ಇವ್ರದ್ದು $5 ಸರಿಗೆ ತಲುಪಲಿಲ್ಲ, $25 ಅವರ ಅಪ್ಲೈನರಿಗೆ ತಲುಪಲಿಲ್ಲ. ಓಕೆ, ಸೊ ಅದರದ್ದು ರಿಸಿಪ್ಟ್ ನನ್ನ ಹತ್ರ ಬಂದಿದೆ, ನಾನು ಇವಾಗ ಅದನ್ನ ಅಪ್ಲೋಡ್ ಮಾಡ್ತೇನೆ. ಇದಕ್ಕಿಂತ ಮೊದಲು ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವರು ಕಳಿಸಿರೋದು ರಾಜು ಸರ್ ಏನ್ ಮಾಡಿರ್ತಾರೆ, ನಮ್ಮ ಕಂಪನಿದು ಅಕೌಂಟಿಗೆ $465 ಕಟ್ಟಿರ್ತಾರೆ. ಓಕೆ, ಅದನ್ನ ನಾನು ಮೊದಲು ಏನ್ ಮಾಡ್ಬೇಕು? ನನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಬೇಕು. ಆಲ್ರೆಡಿ ನನ್ನ ಹತ್ರ ರಿಸಿಪ್ಟ್ ಇದೆ, ತೋರಿಸ್ತೇನೆ. ನಾನು ಬ್ಯಾಕ್ ವಾಟ್ಸಪ್ಪಿಗೆ ಹೋದೆ. $465. ಎಸ್, ಇಲ್ಲಿ ನೋಡಿ ಒಂದು ರಿಸಿಪ್ಟ್ ಇದೆ, ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ಓಕೆ, ಇದರದ್ದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು, ಇಲ್ಲ ಡೌನ್ಲೋಡ್ ತಗೊಳ್ಬಹುದು. ನೋಡಿ ನಾಗರಾಜು ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಬಟನ್ ಇದೆ, ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೇವ್ಡ್ ಸಕ್ಸಸ್ಫುಲಿ, ಇದು ನಿಮ್ಮ ಗ್ಯಾಲರಿಯಲ್ಲಿ ಇರಬೇಕು. ಓಕೆ, ಸೊ $465 ಫೋಟೋವನ್ನ ನಾನು ಏನ್ ಮಾಡಿದ್ದೀನಿ? ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ನಾವು ಹಾಕಬೇಕಾಗ್ತದೆ. ಓಕೆ, ಸೊ ಇದರಲ್ಲಿ ಒಂದು UTR ನಂಬರ್ ಇದೆ, ಅದನ್ನ ನಾನು ನೋಟ್ ಮಾಡ್ಕೊಳ್ತೇನೆ. 291476133449. ಇದು UTR ನಂಬರು ಹಾಕಬಹುದು, ಇಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಟ್ರಾನ್ಸಾಕ್ಷನ್ ನಂಬರ್ ಇದೆ T26041, ಇದು ಸಮೇತ ನೀವು ಹಾಕೊಳ್ಬಹುದು. ಓಕೆ, ಸೊ ಇವಾಗ ನಾನು ಸೇವ್ ಮಾಡ್ಕೊಂಡೆ. ಪುನಃ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ಯಾಕಿಗೆ ಹೋಗಿ ನಾನು ವೆಬ್ಸೈಟ್ ಓಪನ್ ಮಾಡಿದ್ದಲ್ಲ ಅದೇ ವೆಬ್ಸೈಟಿಗೆ ಬರ್ತೇನೆ. ಯಾರ್ದು? ರಾಜು ಸರ್. ಎಸ್, ವೆಲ್ಕಮ್ ಸಿ ರಾಜು. ಇವಾಗ ಸರ್ದು ರಾಜು ಸರ್ ಐಡಿಯನ್ನ ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಇವಾಗ $5 ಅನ್ನ ಯಾರಿಗೆ ಕಳಿಸಿದ್ದಾರೆ? ಕಂಪನಿಗೆ ಕಳಿಸಿದ್ದಾರೆ. ಅಂದ್ರೆ INR ಅಲ್ಲಿ ಎಷ್ಟು? $465. ಸೊ ಟಾಪ್ ಅಲ್ಲಿ ಲೆಫ್ಟ್ ಅಲ್ಲಿ 3 ಲೈನ್ಸ್ ಇದೆ, ಪ್ರೆಸ್ ಮಾಡ್ತಾ ಇದ್ದೇನೆ. ಮೈ ಪಿನ್ನಿಗೆ ಹೋಗ್ಬೇಕು, ಸೆಕೆಂಡ್ ಆಪ್ಷನ್ ಆಕ್ಟಿವ್ ಐಡಿ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಎಸ್, ಒನ್ಸ್ ಮೋರ್ ಬರ್ತಾ ಇದೆ. ಓಕೆ, ಟಾಪ್ ಅಲ್ಲಿ 3 ಲೈನ್ಸ್, ಮೈ ಪಿನ್, ಆಕ್ಟಿವ್ ಐಡಿ. ನೋಡಿ ಇವಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ USDT, ಇದು ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕ್ಯಾನರ್ ಇದೆ. ಇದು ಸ್ಕ್ಯಾನರ್ ಯಾರಿಗೆ ಕೊಡ್ಬೋದು? ಯಾರ ಹತ್ರ INR ಇಲ್ಲ, ನಾವು USDT ಅಲ್ಲಿ ಕೊಡ್ತೀವಿ ಅಂತ ಬಿಟ್ಟು ಹೇಳ್ತಾರಲ್ಲ, ಇದು ಕಂಪನಿದು ಸ್ಕ್ಯಾನರ್. ಈ ಸ್ಕ್ಯಾನರ್ ಅನ್ನ ಇಲ್ಲ ಅಂತ ಹೇಳಿದ್ರೆ ಕಾಪಿ ಇದೆ ಕೆಳಗಡೆ. ಓಕೆ, ಕೋಡ್ ಇದೆ, ಇದನ್ನ ಕೊಟ್ಟು ಬಿಟ್ಟು ಬೇಕಾದ್ರೆ ಏನ್ ಮಾಡ್ಬೋದು? $5 ಅನ್ನ ಡೈರೆಕ್ಟ್ ಆಗಿ ಕಂಪನಿದ ಅಕೌಂಟಿಗೆ ಹಾಕಿಸಬಹುದು. ಓಕೆ ಸರ್, ಯಾವಾಗ್ಲೂ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾರೆ USDT BEP 20 ಅಂತ ಬಿಟ್ಟು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಇವಾಗ ಸದ್ಯಕ್ಕೆ ಸರ್ USDT ಅಲ್ಲಿ ಕೊಡ್ಲಿಲ್ಲ, ನಮಗೆ INR ಅಲ್ಲಿ ಕೊಟ್ಟಿದ್ದಾರೆ. ಅದರದ್ದು ಪ್ರೊಸೀಜರ್ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಕೆಳಗಡೆ ಮೆಂಬರ್ ID ನೋಡಿ, ಅವ್ರದ್ದು ಐಡಿದು ID ನಂಬರ್ ಬಂದಿದೆ, ಹೆಸರು ಬಂದಿದೆ. 5 ಅಂತ ಹಿಡಿದ್ರೆ ಏನು ಅಮೌಂಟ್? $.
ಸರ್ ಯಾವಾಗ್ಲೂ ಹೇಳ್ತಾರೆ ನಮ್ಮ ಬಿಸ್ನೆಸ್ ಗ್ಲೋಬಲ್ ವೈಸ್ ಅಲ್ಲಿ ಇರೋದು, ಅದಕ್ಕೆ ನಾವು ಡಾಲರ್ ಅಲ್ಲಿ ಬರಿತೀವಿ $5. ಮತ್ತೆ ನೋಡಿ ಇಲ್ಲಿ ಪೇ ಮೋಡ್ ಯಾವಾಗ್ಲೂ ಸರ್ ಹೇಳ್ತಾರೆ ಪ್ರೆಸೆಂಟೇಷನ್ ಅಲ್ಲಿ USDT BEP20 ಅಲ್ಲಿ ನಾವು ಮಾಡ್ತೀವಿ ಅಂತ ಬಿಟ್ಟು. ನೋಡಿ ಅಲ್ಲಿ USDT BEP20 ಅಲ್ಲಿ ಇದೆ. ಇವಾಗ ಟ್ರಾನ್ಸಾಕ್ಷನ್ ನಂಬರ್ ಇಲ್ಲಿ ಒಂದು ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ನಾನು ಆಗ್ಲೇ ನಂಬರ್ ಅನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೆ, ಟ್ರಾನ್ಸಾಕ್ಷನ್ ನಂಬರ್, ಅದನ್ನ ನಾನು ಇಲ್ಲಿ ಫಿಲ್ ಅಪ್ ಮಾಡ್ತೇನೆ. ಓಕೆ, 291476133449. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನಂಬರ್ ಫಿಲಪ್ ಆಯ್ತು. ಪೇಮೆಂಟ್ ರಿಮಾರ್ಕ್ಸ್ ಇದರಲ್ಲಿ ಪೇಡ್ ಅಂದ್ರೆ ಆಲ್ರೆಡಿ ಸರ್ ಪೇ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಪೇಡ್. ರಿಸಿಪ್ಟ್ ಫೈಲ್, ಓಕೆ, ಇದು ಸ್ಟಾರ್ಟಿಂಗ್ ಅಲ್ಲಿ ಯಾರೆಲ್ಲ ಮಾಡ್ತೀರಾ ಇಲ್ಲಿ ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಬಿಟ್ಟು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಚೂಸ್ ಫೈಲ್ ಅಲ್ಲಿ. ಇವಾಗ ನಾನು ಚೂಸ್ ಫೈಲ್ ಅನ್ನ ಕ್ಲಿಕ್ ಮಾಡ್ತೇನೆ. ನೋಡಿ ಇಲ್ಲಿ ಕ್ಯಾಮ್ರಾ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಇನ್ನೊಂದು ಮೊಬೈಲ್ ಅಲ್ಲಿ ನಿಮಗೆ ಫೋಟೋ ತೆಗಿಬೇಕಂತ ಹೇಳಿದ್ರೆ ಹಾಕೊಳ್ಬಹುದು. ಬಟ್ ನಾನು ಏನ್ ಮಾಡಿದ್ದೀನಿ, ಅದು ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ಏನ್ ಮಾಡಿದ್ದೀನಿ, ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಚೂಸ್ ಫೈಲ್. ನೋಡಿ ಮೀಡಿಯಾ ಪಿಕ್ಕರ್ ಅಲ್ಲಿ ಉಂಟು, ಕೆಲವೊಂದರಲ್ಲಿ ಫೋಟೋಸ್ ಅಂತ ಬಿಟ್ಟು ಬರುತ್ತೆ, ಅವ್ರದ್ದು ಗ್ಯಾಲರಿ ಓಪನ್ ಆಗ್ಲಿಕ್ಕೆ. ಓಕೆ, ನಾನು ಇವಾಗ ತಾನೇ ಜಸ್ಟ್ ಸೇವ್ ಮಾಡಿದೆ, ಅದಕ್ಕೆ ನಂದು ಟಾಪ್ ನಂಬರ್ 1 ಅಲ್ಲಿ ಇದೆ 465. ಇದು ತುಂಬಾ ಸಣ್ಣ ಅಕ್ಷರದಲ್ಲಿ ಇರುತ್ತೆ, ಕಾಣಿಸೋದಿಲ್ಲ. ಓಕೆ, ಇಲ್ಲ ನೀವು ಕನ್ಫರ್ಮೇಶನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಆರೋ ಮಾರ್ಕ್ ಇದೆ ನೋಡಿ, ಇದನ್ನ ಪ್ರೆಸ್ ಮಾಡಿ. ನೋಡಿ ಗ್ಯಾಲರಿ ಓಪನ್ ಆಗುತ್ತೆ. ನೀವು ಚೆಕ್ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ. ಓಕೆ, ನೋಡಿ ನಾನು ಗ್ಯಾಲರಿ ಓಪನ್ ಮಾಡಿದೆ. ನೋಡಿ ರಿಸಿಪ್ಟ್ ಅದೇ ಇದೆಯಾ ಇಲ್ವಾ ಅಂತ ಬಿಟ್ಟು ನೋಡ್ಲಿಕ್ಕಾಗಿ. ನನ್ನ ಮೊಬೈಲ್ ಅಲ್ಲಿ ಸ್ವಲ್ಪ ಫೋಟೋಸ್ ಅಪ್ಲೋಡ್ ಆಗಿರೋದು ಜಾಸ್ತಿ ಆಗಿದೆ, ಅದಕ್ಕೆ ಟೈಮ್ ತಗೊಳುತ್ತೆ. ಸೊ ನಾನು ಪುನಃ ಬ್ಯಾಕಿಗೆ ಹೋಗ್ತೇನೆ. ಸೊ ಇದು ಕನ್ಫರ್ಮೇಶನ್, ನಾನಿಲ್ಲಿ ಕ್ಲಿಕ್ ಮಾಡ್ತೇನೆ ಫೋಟೋ ಮೇಲ್ಗಡೆ. ಎಸ್ ಬಂತಾ? ಬರ್ಲಿಲ್ಲ, ನೋ ಫೈಲ್ ಚೂಸನ್ ಅಂತ ಬಿಟ್ಟಾಗಿದೆ. ಪುನಃ ಇನ್ನೊಂದ್ಸಲ ಚೂಸ್ ಫೈಲಿಗೆ ಹೋಗ್ತೀನಿ. ಸಿಂಗಲ್ ಕ್ಲಿಕ್ ಮಾಡಿದ್ರೆ ಆಗಲ್ಲ, ಡಬಲ್ ಕ್ಲಿಕ್ ಮಾಡಬೇಕು, ಆವಾಗ ಅಪ್ಲೋಡ್ ಆಗುತ್ತೆ. ನೋಡಿ ಡಬಲ್ ಕ್ಲಿಕ್ ಮಾಡಿದೆ. ನೋಡಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಬಂತು. ಓಕೆ, ನೆಕ್ಸ್ಟ್ ರಿಕ್ವೆಸ್ಟ್ ಫಾರ್ ವಾಲೆಟ್, ಇದನ್ನ ರಿಕ್ವೆಸ್ಟ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ನೋಡಿ ಯುವರ್ ರಿಕ್ವೆಸ್ಟ್ ಹ್ಯಾವ್ ಬೀನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್. ಇದು ಇವಾಗ ಯಾರಿಗೆ ಹೋಗಿದೆ? ಅಚಲ್ಕರ್ ಸರಿಗೆ ಹೋಗಿದೆ. ಅವ್ರು ಇವಾಗ ನನಗೆ ಪರ್ಮಿಷನ್ ಅನ್ನ ಕೊಡ್ಬೇಕು. ಪರ್ಮಿಷನ್ ಹೋಗಿದೆಯಾ ಇಲ್ವಾ ಅಂತ ಬಿಟ್ಟು ಇಲ್ಲೇ ನೋಡ್ಬೋದು. ನೋಡಿ ಸ್ಕ್ಯಾನರ್ದು ಕೆಳಗಡೆ ನೋಡಿ, ಇವಾಗ ಇಲ್ಲಿ ಮುಂಚೆ ಏನಿರ್ಲಿಲ್ಲ, ಬಟ್ ಇವಾಗ ತೋರಿಸ್ತಾ ಇದೆ. ಇಲ್ಲೂ ನೋಡ್ಕೊಳ್ಬಹುದು. ಇವತ್ತು 11ನೇ ತಾರೀಕು $5 ಅನ್ನ USD BEP20. ಸೊ ಟ್ರಾನ್ಸಾಕ್ಷನ್ ನಂಬರ್ ಕೊಟ್ಟಿದ್ದಾರೆ. ಅಪ್ರೂವ್ಡ್ ಬರಬೇಕು, ಸರ್ ಕೊಡಬೇಕು. ಪೇಡ್ ಆಗಿದೆ. ಮತ್ತೆ ರಿಸಿಪ್ಟ್ ನೋಡಿ, ನಾವು ಚೆಕ್ ಮಾಡ್ಕೊಳ್ಬಹುದು. ರಿಸಿಪ್ಟ್ ಇದೇ ಕೊಟ್ಟಿದೀವ ನೋಡಿ, $465. ನಾನು ಇವಾಗ ತಾನೇ ಜಸ್ಟ್ ಹಾಕಿದ್ದೆ. ಓಕೆ, ಸೊ ಇಷ್ಟು ಆದ ಮೇಲೆ ನಾನು ಅಚಲ್ಕರ್ ಸರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತೇನೆ. ಇಲ್ಲಾದ್ರೂ ಸರ್ ಕೊಡ್ತಾರೆ ಆಟೋಮೆಟಿಕ್ ಆಗಿ, ಆದ್ರೆ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ಇಮಿಡಿಯೇಟ್ಲಿ ಸರಿಗೆ ನಾನು ಅದು ಕಳಿಸ್ಬಿಡ್ತೇನೆ. ಸರ್ಗೆ ಕಳಿಸಿದ್ರೆ ಇಮಿಡಿಯೇಟ್ಲಿ ಅಪ್ಲೋಡ್ ಅನ್ನ ಕೊಟ್ಬಿಡ್ತಾರೆ. ನೋಡಿ ಸರ್ಗೆ ಇದೇ ರಿಸಿಪ್ಟ್ ನಾನು ಅಚಲ್ಕರ್ ಸರಿಗೆ ಕಳಿಸ್ತೇನೆ. ಎಸ್, ಸೊ ಅದ್ರ ಜೊತೆಯಲ್ಲಿ ಸರ್ಗೆ ಒಂದು ಮೆಸೇಜ್ ಹಾಕ್ಬಿಡ್ತೇನೆ ಅಚಲ್ಕರ್ ಸರಿಗೆ. ಸರ್ ಪ್ಲೀಸ್ ಗಿವ್ ಅಪ್ರೂವಲ್ ಟು ರಾಜು ಸರ್. ಓಕೆ, ಸರ್ ಇವಾಗ ಈ ಮೆಸೇಜ್ ಅನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅಪ್ರೂವಲ್ ಕೊಡ್ತಾರೆ. ಅದ್ರ ಮೇಲ್ಗಡೆ ನಾನು ಸರ್ಗೆ ಇವಾಗ ಕಾಲು ಮಾಡ್ಬಿಡ್ತೇನೆ, ಯಾಕಂತ ಹೇಳಿದ್ರೆ ನಾನು ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಇದ್ದೇನೆ. ನೀವು ಆದ್ರೆ ಕಾಲ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಅಚಲ್ಕರ್ ಸರಿಗೆ ಮಾಡಿದ್ರೆ. ಸೊ ನಾನು ಅಪ್ರೂವಲ್ ಕೇಳ್ತಾ ಇದ್ದೇನೆ ಸರ್ ಹತ್ರ.
ಸೊ ಅಲ್ವರೆಗೆ ನಾನು ಇನ್ನೊಂದು ಪ್ರೊಸೀಜರ್ ಸರ್ ಬಿಸಿ ಇದ್ದಾರೆ. ಎಸ್ ಡಿಯರ್ ಫ್ರೆಂಡ್ಸ್, ಇವಾಗ ನಾನು ಅಚಲ್ಕರ್ ಸರ್ ಜೊತೆಯಲ್ಲಿ ಮಾತಾಡಿದೆ. ಅವರು ಅಪ್ರೂವಲ್ ಕೊಟ್ಟಿದ್ದಾರೆ. ನಾನು ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಎಸ್ ಸರ್ ಇಲ್ಲಿ ನೋಡಿದ್ದಾರೆ. ಓಕೆ, ಸೊ ನಾನು ಚೆಕ್ ಮಾಡ್ಕೊಳ್ತೀನಿ. ಪುನಃ ಬ್ಯಾಕ್ ಅಲ್ಲಿ ಹೋಗ್ಬಿಟ್ಟು ನಾನು ವೆಬ್ಸೈಟಿಗೆ ಹೋಗ್ತೇನೆ. ಎಸ್ ಇವಾಗ ಒಂದ್ಸಲ ರಿಫ್ರೆಶ್ಮೆಂಟ್ ಕೊಡ್ತೇನೆ. ಟಾಪ್ ಅಲ್ಲಿ 3 ಲೈನ್ಸ್. ಹೋಮಿಗೆ ಹೋಗ್ತೇನೆ. ಪುನಃ ನೋಡಿ ID ನಂಬರ್ ಹಾಕ್ಬೇಕಾಗುತ್ತೆ. ಸಿ ರಾಜು ಸರ್ದು ID ನಂಬರ್ ಹಾಕಿದೆ. ಸಿ ರಾಜು ಸರ್ ಫ್ರೆಶ್ ಅಪ್ ಮಾಡ್ಲಿಕ್ಕಾಗಿ. ಓಕೆ, ಟಾಪ್ ಅಲ್ಲಿ 3 ಲೈನ್ಸ್ ಅನ್ನು ಒತ್ತುತ್ತೇನೆ. ಮೈ ಪಿನ್ನಿಗೆ ಹೋಗ್ತೀನಿ. ಆಕ್ಟಿವ್ ಐಡಿಗೆ ಹೋಗ್ತೇನೆ. ಸೊ ಇಲ್ಲಿ ನಾನು ಆಗ್ಲಿ ಇದನ್ನೆಲ್ಲ ಫಿಲ್ ಅಪ್ ಮಾಡಿದ್ದೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಅಪ್ರೂವಲ್ ಕೊಟ್ಟಿದಾರಾ ಇಲ್ವಾ ಸರ್? ಎಸ್, ಆಗ್ಲೇ ಏನಿತ್ತು ನೋಡಿ, ಇಲ್ಲಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಅಪ್ರೂವ್ಡ್, ಆಗ್ಲೇ ಅನ್ಅಪ್ರೂವ್ಡ್ ಇತ್ತು, ಇವಾಗ ಅಪ್ರೂವ್ಡ್. ಓಕೆ, ಸೊ ಇಲ್ಲಿಗೆ ಫಸ್ಟ್ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ಅಂದ್ರೆ ರಾಜು ಸರೇ ಖುದ್ದಾಗಿ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಇವಾಗ ಪುನಃ ಎರಡನೇ ಪ್ರೊಸೀಜರ್ ಅನ್ನ, ಅಂದ್ರೆ ಯಾರು $5 ಕೊಟ್ಟಾಯ್ತು ಕಂಪನಿಗೆ. ಇವಾಗ $25 ಯಾರಿಗೆ ಕೊಡ್ಬೇಕು? ನಮ್ಮನ್ನ ರೆಫರ್ ಮಾಡಿದವರಿಗೆ. ಅಂದ್ರೆ ಇಲ್ಲಿ ರಾಜು ಸರಿಗೆ ರೆಫರ್ ಮಾಡಿದ್ದು ಯಾರು? ನಾಗರಾಜ್ ಸರ್. ಓಕೆ, ಸೊ ಅವರ ಅಕೌಂಟಿಗೆ ಅವರು ಆಲ್ರೆಡಿ $2,325 ಹಾಕಿದ್ದಾರೆ. ಓಕೆ, ಅದರದ್ದು ರಿಸಿಪ್ಟ್ ಕಳಿಸಿದ್ದಾರೆ. ಅದನ್ನ ನಾವು ಮುಂಚೆ ಸೇವ್ ಮಾಡ್ಕೊಳ್ಬೇಕು. ಓಕೆ, ನಾನು ವಾಟ್ಸಪ್ ಓಪನ್ ಮಾಡ್ತಾ ಇದ್ದೇನೆ. ಸೊ ನಾಗರಾಜು ಸರ್. ಓಕೆ, ಹಾ ಇಲ್ಲಿ ಎಲ್ಲಿದೆ? ಓಕೆ, ಇದು $465, $5. ಇದು ನಾಗರಾಜ್ ಸರ್ ಅವ್ರದ್ದು ಅಕೌಂಟಿಗೆ ಬಂದಿದೆ. ನೋಡ್ಕೊಳ್ಳಿ, ನಾಗರಾಜು DK ರಾಜು ಸರ್ದು ಅಪ್ಲೈನರ್ 2,325 $25 ಅವರ ಅಕೌಂಟಿಗೆ ರೀಚ್ ಆಗಿದೆ. ಇದನ್ನ ಸೇವ್ ಮಾಡ್ಕೊಳ್ಬೇಕು. ಟಾಪ್ ಅಲ್ಲಿ ಒಂದು ಆರೋ ಮಾರ್ಕ್ ಡೌನ್ ಅಲ್ಲಿ ಇದೆ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೋಡಿ, ಸೇವ್ಡ್ ಸಕ್ಸಸ್ಫುಲಿ. ಸೊ ನನ್ನ ಗ್ಯಾಲರಿಯಲ್ಲಿ ಬಂದು ಕೂತಿದೆ. ಸೊ ಪುನಃ ಬ್ಯಾಕಿಗೆ ಹೋಗ್ತೇನೆ. ಇವಾಗ ರಾಜು ಸರ್ದು ಪುನಃ ಒನ್ಸ್ ಮೋರ್ ಓಪನ್ ಮಾಡ್ತಾ ಇದ್ದೇನೆ ವೆಬ್ಸೈಟ್ ಅನ್ನ. ನೋಡಿ, ರಾಜು ಸರ್ದು ವೆಲ್ಕಮ್ ರಾಜು ಅಂತ ಬಿಟ್ಟು ಬರುತ್ತೆ. ಹೋಮ್ ಪೇಜ್ಗೆ ಹೋಗ್ತೇನೆ. ಹೋಮ್ ಪೇಜ್ ಟಚ್ ಮಾಡ್ತೇನೆ. ಎಸ್, ರಿಫ್ರೆಶ್ ಆಯ್ತು. ಸಿ ರಾಜು. ಇವಾಗ $25 ನಾನು ಯಾರಿಗೆ ಕಳಿಸ್ಬೇಕು? ನಾಗರಾಜ್ ಸರ್, ಇವ್ರದ್ದು ಅಪ್ಲೈನರಿಗೆ ರಾಜು ಸರ್ ಕಳಿಸ್ತಾ ಇದ್ದಾರೆ. ಓಕೆ, ಸೊ ಇವಾಗ ನಾನು ಮೇನ್ ಸ್ಕ್ರೀನ್ ಅನ್ನ ಮೇಲ್ಗಡೆ ಒತ್ತಿದ್ರೆ ನೋಡಿ, ಇಲ್ಲಿ ಫಸ್ಟ್ ಕನ್ಫರ್ಮ್ ಗೆಟ್ ಹೆಲ್ಪ್ ರಿಕ್ವೆಸ್ಟ್ ಬರುತ್ತೆ. ನೆಕ್ಸ್ಟ್ ಅನ್ಕನ್ಫರ್ಮ್ಡ್ ಗೆಟ್ ಹೆಲ್ಪ್ ರಿಕ್ವೆಸ್ಟ್, ಪೇಡ್ ಹೆಲ್ಪ್ ರಿಕ್ವೆಸ್ಟ್, ಅದಾದ್ಮೇಲೆ ಅನ್ಪೇಡ್ ಹೆಲ್ಪ್ ರಿಕ್ವೆಸ್ಟ್, ಅಂದ್ರೆ ಪೇಡ್ ಆಗ್ಲಿಲ್ಲ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ಸೀರಿಯಲ್ ನಂಬರ್ 12732 ಮತ್ತೆ ಇಲ್ಲಿ ನಾಗರಾಜ್ ಸರ್ದು ID ನಂಬರ್ ಇದೆ. ಇವರೇ ಸೇರಿಸಿದ್ದು, ನಾಗರಾಜ್ ದೇವಲ್. ಓಕೆ, ಸೊ ಅವ್ರದ್ದು ಮೊಬೈಲ್ ನಂಬರ್ ಇದೆ ನೋಡಿ. ಯಾವ ನಂಬರಿಗೆ ನಾವು ಪೇಮೆಂಟ್ ಮಾಡಬೇಕು ಆ ನಂಬರ್ ಸಮೇತ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಂಬರ್ ತೋರಿಸಿದೆ. ಸೊ ಇದಾದ್ಮೇಲೆ $25 12ನೇ ತಾರೀಕು ಇವತ್ತು. ಓಕೆ, ಪೇ ನೌ ಬಟನ್ ಇದೆ. ಇಲ್ಲಿ ಪೇ ನೌ ಬಟನ್ಗೆ ಪ್ರೆಸ್ ಮಾಡಬೇಕು. ಆಲ್ರೆಡಿ ಇವ್ರು ದುಡ್ಡು ಹಾಕಿದ್ದಾರೆ. ಅದರದ್ದು ಸ್ಕ್ರೀನ್ ಶಾಟ್ ಸೇವ್ ಮಾಡ್ಕೊಂಡಿದ್ದೀನಿ. ಚೂಸ್ ಫೈಲ್ ಅನ್ನ ಟಚ್ ಮಾಡಬೇಕು. ಪುನಃ ನೋಡಿ, ಮೀಡಿಯಾ ಪಿಕ್ಕರ್ ಬಂತು. ಮೀಡಿಯಾ ಪಿಕ್ಕರ್ ಅಂದ್ರೆ ನಂದು ಗ್ಯಾಲರಿ ಓಪನ್ ಆಗ್ತಾ ಇದೆ. ಓಕೆ, ಗ್ಯಾಲರಿಯಲ್ಲಿ ನಾನು ಇವಾಗ ತಾನೇ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿದ್ದೆ, ಸೇವ್ ಮಾಡ್ಕೊಂಡಿದ್ದೆ. ಅದು ಫಸ್ಟ್ ಫೋಟೋ. ಓಕೆ, ಸೊ ಅದನ್ನ ಮೇಲ್ಗಡೆ ಡಬಲ್ ಕ್ಲಿಕ್ ಮಾಡಬೇಕು. ಓಕೆ, ನೋಡಿ, ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಇಮೇಜ್, ಮುಂಚೆ ಏನಿತ್ತು ಚೂಸ್ ಫೈಲ್ ಅಲ್ಲಿ ನೋ ಫೈಲ್ಸ್ ಅಂತ ಬಿಟ್ಟಿತ್ತು, ಇವಾಗ ಫೋಟೋ ಬಂತು. ಸಬ್ಮಿಟ್ ಕೊಡ್ಬೇಕು. ಓಕೆ, ಪುನಃ ಇವರ ಇದ್ರಲ್ಲಿ ನೋಡ್ಕೊಳ್ಳುವಂತೆ ನಾವು ಕರೆಕ್ಟ್ ಆದ ಫೋಟೋ ಕೊಟ್ಟಿದೀವಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಪುನಃ ಟಾಪ್ ಅಲ್ಲಿ ಹೋಮ್ ಪೇಜಿಗೆ ಟಚ್ ಮಾಡ್ತೇನೆ.
ಎಸ್, ಇಲ್ಲಿ ನೋಡಿ ಇವಾಗ ನಾಗರಾಜು ಫೋಟೋ ಬಂದಿದ್ಯಾ ನೋಡ್ಕೊಳ್ಳುವ, ಯಾಕಂದ್ರೆ ಕನ್ಫರ್ಮ್ ಮಾಡ್ಕೊಳ್ಬೇಕು. ಕರೆಕ್ಟ್ ಆ ಫೋಟೋ ನನ್ ಮಾಡಿರೋದು 2325. ಓಕೆ, ಸೊ ಇಲ್ಲಿಗೆ ರಾಜು ಸರ್ದು ವರ್ಕ್ ಮುಗೀತು. ಓಕೆ, ಸೊ ಇವಾಗ ಅಪ್ರೂವಲ್ ಯಾರು ಕೊಡ್ಬೇಕು? ನಾಗರಾಜು ಸರ್ ಕೊಡ್ಬೇಕು. ಇವಾಗ ಇಲ್ಲಿ ನೋಡಿ ಅವ್ರದ್ದು ಸಿಲ್ವರ್ ಪ್ಯಾಕೇಜ್ ಬಂದಿದೆ. ಪ್ಯಾಕೇಜ್ ಪ್ರೈಸ್ ಅಲ್ಲಿ ಏನಿದೆ? ಮೆಂಬರ್ ಇದೆ. ಸ್ಲೈಡ್ ಮಾಡಿ ಸ್ಕ್ರೀನ್ ಅನ್ನ ಮೇಲ್ಗಡೆ ಮೆಂಬರ್ ಅಂತ ಬಿಟ್ಟು ಉಂಟು. ಓಕೆ, ಇಲ್ಲಿ ಸಿಲ್ವರ್ ಬರಬೇಕು. ಇವಾಗ ನಾಗರಾಜು ಸರ್ ಇದನ್ನ ಲಾಗೌಟ್ ಕೊಡ್ತೀನಿ ನಾನಿಲ್ಲಿ. ನಾಗರಾಜ್ ಸರ್ದು ID ನಂಬರ್ ಹಾಕ್ತೇನೆ. ವೆಲ್ಕಮ್ ನಾಗರಾಜು. ಇವಾಗ ನಾಗರಾಜು ಸರ್ $25 ಅವರಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಮಾತ್ರ ಅವರು ಸಿಲ್ವರ್ ಆಗ್ತಾರೆ, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಓಕೆ, ಸೊ ಅದಕ್ಕಾಗಿ ಅವರ ಅಕೌಂಟ್ ಅಲ್ಲಿ ಬಿದ್ದ ಮೇಲೆನೆ ಅವರಿಗೆ ಕೊಡ್ಲಿಕ್ಕೆ ಆಗೋದು. ಇಲ್ಲಿ ಇವಾಗ ಪರ್ಮಿಷನ್ ಬಂದಿದೆ. ಇವಾಗ ಅಪ್ಲೈನರ್ದು ಐಡಿಯನ್ನ ಓಪನ್ ಮಾಡಿದ್ದೀನಿ. ಓಕೆ, ಅಲ್ಲಿ ರಾಜು ಸರ್ದು ಕೆಲಸ ಮುಗ್ದೋಯ್ತು. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇವಾಗ ಪ್ರೇಮ CS ಅವ್ರದ್ದು ಆಗ್ಲಿಲ್ಲ. ಇಲ್ಲಿ ಕೆಳಗಡೆ ನಂಬರ್ 2 ಅಲ್ಲಿ ನಂಬರ್ 2 2732. ಓಕೆ, ಮೊಬೈಲ್ ನಂಬರ್ ಯಾರು ದುಡ್ಡು ಕಳಿಸಿದ್ದಾರೆ, ಇವರಿಗೆ ದುಡ್ಡು ಬಂದಿದೆಯಾ ಇಲ್ವಾ? 2325 ಬಂದಿದೆ, ಸಿ ರಾಜು. ಓಕೆ, ಸೊ ಇಲ್ಲಿ ಕನ್ಫರ್ಮ್ ವ್ಯೂ ಡೀಟೇಲ್ಸ್, ಬೇಕಾದ್ರೆ ಡೀಟೇಲ್ ನೋಡ್ಕೊಳ್ಬಹುದು. ಕನ್ಫರ್ಮ್ ನೌ ಅಂತ ಬಿಟ್ಟು ಉಂಟು. ಇಲ್ಲಿಗೆ ನಾನು ಏನ್ ಮಾಡ್ಬೇಕು? ಕನ್ಫರ್ಮ್ ನೌ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕು. ಓಕೆ, ನೋಡಿ ಕನ್ಫರ್ಮ್ ನೌ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ನಂಬರ್ 2 ಇದ್ದಿದ್ದು ನಂಬರ್ 1 ಆಗಿದೆ ಇಲ್ಲಿ. ಅಂದ್ರೆ ಇಲ್ಲಿಗೆ ಏನಾಯ್ತು? ರಾಜು ಸರ್ದು ID ಏನಾಯ್ತು? ಕ್ಲಿಯರ್ ಆಯ್ತು. ಆದ್ರೂ ಚೆಕ್ ಮಾಡ್ಕೊಳ್ಳುವ ಅಂತ. ಇಲ್ಲಿಗೆ ಪ್ರೊಸೀಜರ್ ಕಂಪ್ಲೀಟ್ ಆಯ್ತು. ಲಾಗೌಟ್ ಕೊಡ್ತೇನೆ. ಪುನಃ ರಾಜು ಸರ್ದು ID ಅನ್ನ ಹಾಕ್ತೇನೆ. ನೋಡಿ, ಸಿ ರಾಜು. ಓಕೆ, ಸೊ ಇವಾಗ ಇವರು ದುಡ್ಡು ಕೊಟ್ಟಿದ್ದಾರೆ ನಾಗರಾಜು. ಓಕೆ, ನೋಡಿ ಕನ್ಫರ್ಮ್ ಆಗಿದೆ. ಆದ್ರೂ ಪ್ಯಾಕೇಜ್ ಅನ್ನ ನೋಡ್ಕೊಳ್ವಾ. ಸೊ ಪ್ಯಾಕೇಜ್ ಏನಿದೆ? ಪ್ಯಾಕೇಜ್ ಪ್ರೈಸ್ ಸಿಲ್ವರ್ ಅಂತ ಬಿಟ್ಟು ಬಂದಿದೆ. ಅಂದ್ರೆ ರಾಜು ಸರ್ದು ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಲಿಂಕ್ ತೆಗೆಯುವುದನ್ನ ಹೇಳ್ಕೊಟ್ಟಿದ್ದೀನಿ. ಮತ್ತೆ 2 ಪ್ರೊಸೀಜರ್ ಇದೆ. $5 ಅನ್ನ ಕಂಪನಿಗೆ ಹಾಕಬೇಕು. ಎರಡನೇ ಪ್ರೊಸೀಜರ್ $25 ಅನ್ನ ಅಪ್ಲೈನರಿಗೆ ಹಾಕಬೇಕು. ಇಷ್ಟೇ ಕೆಲಸ ಇರುವಂತದ್ದು. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವಾಗ ನಾನು ಸ್ಕ್ರೀನ್ ಅನ್ನ ಸ್ಟಾಪ್ ಮಾಡ್ತೇನೆ. ಸೊ ಇಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಯಾರೆಲ್ಲ ನೀವು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ತೀರಾ, ಈ ವಿಡಿಯೋ ನಿಮಗೆ ಅಚಲ್ಕರ್ ಸರ್ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಅಲ್ಲಿ ನಿಲ್ಸಿ ನೋಡ್ಕೊಂಡು ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೋದು. ಅಂತರದಲ್ಲೂ ಪುನಃ ನಿಮಗೆ ಡೌಟ್ ಬಂತು ಅಂತ ಹೇಳಿದ್ರೆ ನಿಮ್ಮ ಆಕ್ಟಿವ್ ಅಪ್ಲೈನರ್ ಯಾರಿದ್ದಾರೆ ಅವರಿಗೆ ಕಾಲ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಅನ್ನ ತಕೊಂಡ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳ್ಬಹುದು. ಓಕೆ, ಇಲ್ಲಿ ಸ್ಪಾನ್ಸರ್ ID ವೆರಿ ಇಂಪಾರ್ಟೆಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.